ನಮಸ್ಕಾರ. SLT ರಿಸಲ್ಟ್ ನಾಳೆ ಕಾಯ್ತಾ ಇದ್ದೀರಿ. ನಿಮ್ಮ ಭವಿಷ್ಯದ ಬಗ್ಗೆ ಏನಾಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಯೋಚನೆ ಮಾಡಬೇಡಿ. ಬಂದದ್ದನ್ನು ತಾವು ಸ್ವೀಕಾರ ಮಾಡಬೇಕು. ಅತಿ ಹೆಚ್ಚು ಅಂಕ ಬರೆದಿರ್ತಕ್ಕಂಥವ್ರು ನೀವು ಮುಂದೆ ಏನಾಗಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಮತ್ತೆ ಅಕಸ್ಮಾತ್ ಮಾರ್ಕ್ಸ್ ಕಡಿಮೆ ಬಂದಿರ್ತಕ್ಕಂಥವ್ರು ಅಥವಾ ಸಬ್ಜೆಕ್ಟ್ ಹೋಗಿರ್ತಕ್ಕಂಥವ್ರು ಒಂದೇ ತಿಂಗಳಲ್ಲಿ ಮತ್ತೆ ಪರೀಕ್ಷೆ ಇರ್ತಕ್ಕಂಥದ್ದಿದೆ. ನಿಮ್ಮ ಭವಿಷ್ಯ ಏನೂ ಆಗಲ್ಲ. ನೀವು ಧೈರ್ಯವಾಗಿ ನಿಮ್ಮ ಚಿಂತನೆ, ನಾನು ಉತ್ತಮವಾಗಿ ಓದಬೇಕು, ಈ ದೇಶದಲ್ಲಿ ಒಳ್ಳೆಯ ಸತ್ಪ್ರಜೆ ಆಗಬೇಕು, ತಂದೆ ತಾಯಿಗಳಿಗೆ ಒಳ್ಳೆಯ ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನ ಚಿಂತನೆ ಮಾಡಿ. ಪೇರೆಂಟ್ಸ್ಗಳಿಗೂ ಕೂಡ ನಾನು ಈ ಮುಖಾಂತರ ನಮಗೆ ಮನವಿ ಮಾಡೋದಿಷ್ಟೇ, ಯಾರೇ ಮಕ್ಕಳು ಕಡಿಮೆ ಮಾರ್ಕ್ಸ್ ಅಂದ್ರೆ ಪೇರೆಂಟ್ಸ್ಗಳು ಮಕ್ಕಳನ್ನ ಬೈತಕ್ಕಂಥದ್ದನ್ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಾನು ಓದಂತ ದಿನಗಳಲ್ಲಿ ನನ್ನ ಮಾರ್ಕ್ಸ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದು. ನಾನು MLA ಆಗಿ ಧೈರ್ಯವಾಗಿ ಹೇಳ್ತಿದ್ದೀನಿ, ನಾನು ಕೂಡ ಕೇವಲ 35% ಪಡೆದಂತ ವಿದ್ಯಾರ್ಥಿ. ಆದರೆ ನನ್ನ ಹಠಾಚಾರ ಇಲ್ಲಿವರೆಗೂ ತಲುಪಿದ್ದೀನಿ. ಅದಕ್ಕೆ ಕಾರಣ ಈ ಕ್ಷೇತ್ರದ ಮತದಾರರು. ನೀವು ಅಷ್ಟೇ, ನನ್ನ ಯಾವ ರೀತಿ ಈ ಕ್ಷೇತ್ರದ ಮತದಾರ ತಂದೆ ತಾಯಿಗಳು ನನ್ನ ಕಾಪಾಡಿದ್ರು, ಅದೇ ರೀತಿ ನಿಮ್ಮ ತಂದೆ ತಾಯಿಗಳು ಕಾಪಾಡ್ತಾರೆ. ನಿಮ್ಮ ಟೀಚರ್ಸ್ಗಳು ಕೂಡ ನಮಗೆ ಗೌರವನ ಕೊಟ್ಟು ಚೆನ್ನಾಗಿ ಪಾಠವನ್ನು ಮಾಡಿದ್ದಾರೆ. ನಮ್ಮ BO ಅವರು ಕೂಡ ಭಾರಿ ಮುತುವರ್ಜಿ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಪರೀಕ್ಷೆಯ ಮುಖಾಂತರ ಒಳ್ಳೆಯದನ್ನ ತರುವಂಥದ್ದಾಗಲಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಮುಂದಿನ ದಿನಗಳಲ್ಲಿ ಸೈನ್ಸ್ ಓದಬೇಕು, ಆರ್ಟ್ಸ್ ಓದಬೇಕು, ಕಾಮರ್ಸ್ ಓದಬೇಕು, ಅದು ನೀವು ನಿರ್ಧಾರ, ನೀವು ತೀರ್ಮಾನ ತಗೊಳ್ಳಿ. ಒಳ್ಳೇದಾಗಲಿ. ರಿಸಲ್ಟ್ ಅಲ್ಲಿ ಫೇಲ್ ಆದವ್ರಿಗೆ ಒಂದೇ ತಿಂಗಳಲ್ಲಿ ಮತ್ತೆ ನಿಮಗೆ ಮರುಪರೀಕ್ಷೆ ಇದೆ. ಅದನ್ನ ಉಪಯೋಗ ಪಡ್ಕೊಂಡು ಉತ್ತೀರ್ಣರಾಗಿ. ಒಳ್ಳೇದಾಗಲಿ. ಧನ್ಯವಾದ. ನಮಸ್ಕಾರ. SLT ರಿಸಲ್ಟ್ ನಾಳೆ ಕಾಯ್ತಾ ಇದ್ದೀರಿ. ನಿಮ್ಮ ಭವಿಷ್ಯದ ಬಗ್ಗೆ ಏನಾಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಯೋಚನೆ ಮಾಡಬೇಡಿ. ಬಂದದ್ದನ್ನು ತಾವು ಸ್ವೀಕಾರ ಮಾಡಬೇಕು. ಅತಿ ಹೆಚ್ಚು ಅಂಕ ಬರೆದಿರ್ತಕ್ಕಂಥವ್ರು ನೀವು ಮುಂದೆ ಏನಾಗಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಮತ್ತೆ ಅಕಸ್ಮಾತ್ ಮಾರ್ಕ್ಸ್ ಕಡಿಮೆ ಬಂದಿರ್ತಕ್ಕಂಥವ್ರು ಅಥವಾ ಸಬ್ಜೆಕ್ಟ್ ಹೋಗಿರ್ತಕ್ಕಂಥವ್ರು ಒಂದೇ ತಿಂಗಳಲ್ಲಿ ಮತ್ತೆ ಪರೀಕ್ಷೆ ಇರ್ತಕ್ಕಂಥದ್ದಿದೆ. ನಿಮ್ಮ ಭವಿಷ್ಯ ಏನೂ ಆಗಲ್ಲ. ನೀವು ಧೈರ್ಯವಾಗಿ ನಿಮ್ಮ ಚಿಂತನೆ, ನಾನು ಉತ್ತಮವಾಗಿ ಓದಬೇಕು, ಈ ದೇಶದಲ್ಲಿ ಒಳ್ಳೆಯ ಸತ್ಪ್ರಜೆ ಆಗಬೇಕು, ತಂದೆ ತಾಯಿಗಳಿಗೆ ಒಳ್ಳೆಯ ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನ ಚಿಂತನೆ ಮಾಡಿ. ಪೇರೆಂಟ್ಸ್ಗಳಿಗೂ ಕೂಡ ನಾನು ಈ ಮುಖಾಂತರ ನಮಗೆ ಮನವಿ ಮಾಡೋದಿಷ್ಟೇ, ಯಾರೇ ಮಕ್ಕಳು ಕಡಿಮೆ ಮಾರ್ಕ್ಸ್ ಅಂದ್ರೆ ಪೇರೆಂಟ್ಸ್ಗಳು ಮಕ್ಕಳನ್ನ ಬೈತಕ್ಕಂಥದ್ದನ್ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಾನು ಓದಂತ ದಿನಗಳಲ್ಲಿ ನನ್ನ ಮಾರ್ಕ್ಸ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದು. ನಾನು MLA ಆಗಿ ಧೈರ್ಯವಾಗಿ ಹೇಳ್ತಿದ್ದೀನಿ, ನಾನು ಕೂಡ ಕೇವಲ 35% ಪಡೆದಂತ ವಿದ್ಯಾರ್ಥಿ. ಆದರೆ ನನ್ನ ಹಠಾಚಾರ ಇಲ್ಲಿವರೆಗೂ ತಲುಪಿದ್ದೀನಿ. ಅದಕ್ಕೆ ಕಾರಣ ಈ ಕ್ಷೇತ್ರದ ಮತದಾರರು. ನೀವು ಅಷ್ಟೇ, ನನ್ನ ಯಾವ ರೀತಿ ಈ ಕ್ಷೇತ್ರದ ಮತದಾರ ತಂದೆ ತಾಯಿಗಳು ನನ್ನ ಕಾಪಾಡಿದ್ರು, ಅದೇ ರೀತಿ ನಿಮ್ಮ ತಂದೆ ತಾಯಿಗಳು ಕಾಪಾಡ್ತಾರೆ. ನಿಮ್ಮ ಟೀಚರ್ಸ್ಗಳು ಕೂಡ ನಮಗೆ ಗೌರವನ ಕೊಟ್ಟು ಚೆನ್ನಾಗಿ ಪಾಠವನ್ನು ಮಾಡಿದ್ದಾರೆ. ನಮ್ಮ BO ಅವರು ಕೂಡ ಭಾರಿ ಮುತುವರ್ಜಿ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಪರೀಕ್ಷೆಯ ಮುಖಾಂತರ ಒಳ್ಳೆಯದನ್ನ ತರುವಂಥದ್ದಾಗಲಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಮುಂದಿನ ದಿನಗಳಲ್ಲಿ ಸೈನ್ಸ್ ಓದಬೇಕು, ಆರ್ಟ್ಸ್ ಓದಬೇಕು, ಕಾಮರ್ಸ್ ಓದಬೇಕು, ಅದು ನೀವು ನಿರ್ಧಾರ, ನೀವು ತೀರ್ಮಾನ ತಗೊಳ್ಳಿ. ಒಳ್ಳೇದಾಗಲಿ. ರಿಸಲ್ಟ್ ಅಲ್ಲಿ ಫೇಲ್ ಆದವ್ರಿಗೆ ಒಂದೇ ತಿಂಗಳಲ್ಲಿ ಮತ್ತೆ ನಿಮಗೆ ಮರುಪರೀಕ್ಷೆ ಇದೆ. ಅದನ್ನ ಉಪಯೋಗ ಪಡ್ಕೊಂಡು ಉತ್ತೀರ್ಣರಾಗಿ. ಒಳ್ಳೇದಾಗಲಿ. ಧನ್ಯವಾದ. ನಮಸ್ಕಾರ.